ಮೇಡಮ್, ನೀವು ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ರಿ. ಮತ್ತೆ ಮಹಿಳೆಯ ಸ್ಥಾನ ಖಾಲಿದೆ. ಮತ್ತೆ ಯಾರನ್ನಾದ್ರೂ ಭೇಟಿ ಆಗ್ತೀರಾ? ಸಚಿವ ಸ್ಥಾನಕ್ಕೆ ಬೇಡಿಕೆ ಇಡ್ತೀರಾ ಅಥವಾ ಭೇಟಿ ಆಗ್ತೀರಾ? ಅಲ್ಲ, ನಾನು ಹೇಳಿಕೆ ಕೊಟ್ಟು ಆಮೇಲೆ ಇರೋ ಪೊಸಿಷನ್ನು ಕಟ್ ಆಫ್ ಮಾಡ್ಕೊಳ್ಳ ನಾನು. ಹಾಗಾದರೆ ಮತ್ತೆ ಪಕ್ಷದ ವಿರುದ್ಧ ಮಾತಾಡಿದೆ, ಮುಖ್ಯಮಂತ್ರಿಗಳ ವಿರುದ್ಧ ಮಾತಾಡಿದೆ, ಸರ್ಕಾರದ ವಿರುದ್ಧ ಮಾತಾಡಿದೆ ಅಂತ ಬಂದ್ಬಿಡುತ್ತೆ. ಅದನ್ನು ಯಾವತ್ತೂ ಗಟ್ಟಿಯಾಗೇ ಮಾತಾಡೋದು, ಇವತ್ತು ಗಟ್ಟಿಯಾಗೇ ಮಾತಾಡ್ತೀನಿ. ಯಾಕೆ ಸಿಕ್ಕಿಲ್ಲ ಅನ್ನೋದಕ್ಕೆ ನಾನು ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅದೇನಂದ್ರೂ ಪಕ್ಷದ ಹೈಕಮಾಂಡು ವರಿಷ್ಠರು ಮಾತ್ರ ಹೇಳಲಿಕ್ಕೆ ಸಾಧ್ಯ. ನನಗೆ ತಿಳಿದ ಮಟ್ಟಕ್ಕೆ ಹೊಸಬ್ರಿಗೆ ಅವಕಾಶ ಕೊಡಬಹುದು, 1-2 ಸ್ಥಾನ ಕೊಡಬಹುದು ಅಂತ ಇತ್ತು. ಮಹಿಳೆಯರಿಗೆ ಅಟ್ಲೀಸ್ಟ್ 1-2-3 ಸ್ಥಾನ ಕೊಡ್ತಾರೆ ಅಂತ ಒಂದು ಆಸೆ ನಾವೆಲ್ಲರೂ ಇಟ್ಕೊಂಡಿದ್ವಿ. ಆಮೇಲೆ ನಮ್ಮ ಜಿಲ್ಲೆಗೆ ಪ್ರಾತಿನಿಧ್ಯ ಕೂಡ ಸಿಗಬೇಕಾಗಿತ್ತು. ನಾವು 5 ಶಾಸಕರು ಗೆದ್ದು ಬಂದಿದ್ದೀವಿ. ಈ ಹಿನ್ನೆಲೆ ಮತ್ತು ನನಗನ್ಸುತ್ತೆ ನನಗಿರೋ ರಾಜಕೀಯ ಹಿನ್ನೆಲೆ, ಎಜುಕೇಷನಲ್ ಕ್ವಾಲಿಫಿಕೇಷನ್ಸ್ ಅದೆಲ್ಲ ಮುಂದಿಟ್ಕೊಂಡು ನಾನು ಕೇಳಲಿಕ್ಕೆ ನನಗೆ ಅರ್ಹತೆ ಇತ್ತು ಅಂತ ನಾನು ಅಂದ್ಕೊಂಡಿದ್ದೆ. ಸೊ ಆ ನಿಟ್ಟಿನಲ್ಲಿ ನಾನು ಒಂದು ಪ್ರಯತ್ನ ಖಂಡಿತ ಮಾಡಿದ್ದೆ. ಇನ್ನು ಪ್ರಯತ್ನಕ್ಕೆ ಪ್ರತಿಫಲ ಇಲ್ಲಿವರೆಗೂ ಸಿಕ್ಕಿಲ್ಲ. ಅಲ್ಲ, ಪ್ರಯತ್ನ ಅಂದರೆ ನಾನು ಖಂಡಿತ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿದ್ದೀನಿ, ಮನವರಿಕೆ ಮಾಡ್ಕೊಂಡಿದ್ದೀನಿ. ಮತ್ತು ಇವತ್ತು ಹಿಂಗೆ ಸ್ಟೇಟ್ಮೆಂಟ್ಸ್ ಇಷ್ಟೊಂದು ಜನ ನೀವೆಲ್ಲ ಪ್ರೆಸ್ ಕವರ್ ಮಾಡಿದ್ಮೇಲೆ ಇನ್ನೇನೇನು ಅಸಮಾಧಾನ ವ್ಯಕ್ತಪಡಿಸಿದ್ರು ಅದು ಇದು ಅಂತ ಹಾಕಿದ್ರೆ ಇನ್ನಿರೋ ಪೊಸಿಷನ್ನು ಸಿಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಹೇಳಿದ್ರು ಮೇಡಮ್, ಈಗ ಭೇಟಿ ಆದ ಸಂದರ್ಭದಲ್ಲಿ ಇನ್ನೂ ಒಂದು ಖಾಲಿದೆ, ಅದು ಮಹಿಳೆಯರಿಗೆ ಕೊಡಬೇಕು ಅನ್ನುವಂಥ ಸಾಕಷ್ಟು ವಾದ ಇದೆ. ಅಲ್ಲ, ಮಹಿಳೆಯರಿಗೆ ವಾದ ಅನ್ನೋದಲ್ಲ, ಮಹಿಳೆಯರಿಗೆ ಕೊಡಲೇಬೇಕಾಗುತ್ತೆ. ಯಾಕಂದರೆ ಮಹಿಳೆಯರಿಗೆ ಪ್ರಾತಿನಿಧ್ಯ ಕೊಡಲಿಲ್ಲ ಅಂದರೆ ಪಕ್ಷಕ್ಕೆ ನನಗನ್ಸುತ್ತೆ ಅದು ಹಿನ್ನಡೆ. ಮತ್ತು ನಾವು ಪಕ್ಷ ಆತ್ಮಾವಲೋಕನ ಮಾಡ್ಕೋಬೇಕಾಗುತ್ತೆ. ನಾವು ಮಹಿಳಾ ಮೀಸಲಾತಿ ಬಗ್ಗೆ ಧ್ವನಿ ಎತ್ತಿದವರು. ಮೊದಲನೇದಾಗಿ ಮಹಿಳಾ ಮೀಸಲಾತಿ ಜಾರಿಗೆ ಬಂದೇ ಬರುತ್ತೆ ಸದ್ಯದಲ್ಲಿ, ಮುಂದಿನ ಚುನಾವಣೆಗೆ ಬಂದ್ರೂ ಆಶ್ಚರ್ಯ ಇಲ್ಲ. ಸೊ ಅಷ್ಟು ಹೊತ್ತಲ್ಲಿ ನಾವು ಸಜ್ಜಾಗಬೇಕು. ಸೊ ನಮ್ಮನ್ನು ಸಾರ್ವಜನಿಕರು, ನಮಗೆ ಮತದಾರರು ನಮ್ಮನ್ನು ನೋಡ್ತಾ ಇದ್ದಾರೆ. ಸೊ ನಾವು ಏನು ಮಾತಾಡ್ತೀವಿ ಅದ್ರ ಪ್ರಕಾರ ನಾವು ನಮ್ಮ ನಡೆನೂ ಅದೇ ರೀತಿ ಇರಬೇಕು ಅಂತ ನಾನು ಅನ್ಕೊಳ್ತೀನಿ. ಯಾವುದು? ನಾನು RSS ಪರ ಯಾವುದು ಇಲ್ಲ. ಅದು ನಮ್ಮ ಕ್ಷೇತ್ರದ ಪ್ರೋಗ್ರಾಮು. ಅದರಲ್ಲಿ ನಾನು ಶಾಸಕರು, ಅದು ಸಹಜವಾಗಿ ಅದಕ್ಕೆ ಕಾರ್ಯಾಧ್ಯಕ್ಷರು, ಆ ಸಂಘಟನೆಯವರು, ಆ ವ್ಯವಸ್ಥಾಪಕರು, ಏನು ಮಹಾಗಣಪತಿ ಕಾರ್ಯಕ್ರಮ ಇದೆ, ಸಾರ್ವಜನಿಕ ಮಹಾಗಣಪತಿ ಕಾರ್ಯಕ್ರಮದ ಏನು ಆರ್ಗನೈಸರ್ಸ್ ಇದ್ದಾರೆ, ಅವರು ಯಾರನ್ನೋ ಒಬ್ಬರನ್ನ ಗೆಸ್ಟಾಗಿ ಕರೆದಿದ್ರು. ನಾನು ಕಾರ್ಯಾಧ್ಯಕ್ಷ ಆಗಿ ಹೋಗೋದು ನನ್ನ ಕರ್ತವ್ಯ. ನಾನು ಎಲ್ಲ ಮತದಾರರನ್ನು ನಾನು ರೆಪ್ರೆಸೆಂಟ್ ಮಾಡ್ತೀನಿ. ಸೊ ಅದ್ರ ಹೋಗಿದ್ರಲ್ಲಿ ಏನೂ ತಪ್ಪಿಲ್ಲ. ನಾನು RSS ಪರ ಯಾವ ಸ್ಟೇಟ್ಮೆಂಟು ಮಾಡಿಲ್ಲ. ಇಲ್ಲ ನಾಟ್ CM ಏನೂ ಹೇಳಿಲ್ಲ. CM ನಾನು ಏನು ವಿಚಾರನ ಮುಂದಿಟ್ಟೆ ಅದನ್ನು ಕೇಳಿಸ್ಕೊಂಡ್ರು. ಅದು ಅಲ್ಲ, ಒಂದು ಸ್ಥಾನ ಮಹಿಳೆಯರಿಗೆ ಕೊಟ್ಟರೆ ನನಗೆ ಖುಷಿ ಇದೆ. ನನಗೆ ಕೊಟ್ಟರೆ ಅದನ್ನು ತುಂಬ ಚೆನ್ನಾಗಿ ನಿಭಾಯಿಸ್ತೀನಿ. ನನಗೆ ಸರ್ಕಾರದ ಪರವಾಗಿ, ಮುಖ್ಯಮಂತ್ರಿಗಳ ಪರವಾಗಿ, ಪಕ್ಷದ ಪರವಾಗಿ ನನಗೆ ಎಲ್ಲ ಅರ್ಹತೆ ಇದೆ. ಅದನ್ನು ನಿಭಾಯಿಸಿ ತೋರಿಸ್ತೀನಿ ಅಂತ ನನಗೆ ನಂಬಿಕೆ ಇದೆ. ನಿಮ್ಮ ಪರವಾಗಿ ಏನಾದರೂ ಹೈಕಮಾಂಡ್ ಹತ್ರ ಮಾತಾಡ್ತೀನಿ ಅಂತ ಏನಾದರೂ ಹೇಳಿದ್ರ CM? ಅದು ಆ ಥರ ಏನೂ ಹೇಳಿಲ್ಲಪ್ಪ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.